ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ಪ್ರಕರಣ ಸಂಬಂಧಿತವಾಗಿ ಎಂಎಲ್ಸಿ ಸಿಟಿ ರವಿ ಅವರು ಈ ಪ್ರಕರಣವನ್ನು ಖಂಡಿಸಿದ್ದಾರೆ. ತನ್ನ ಮೇಲೆ ಒಂದು ಕಡೆಯಲ್ಲಿ ದಾಳಿ ಆಗುತ್ತೆ, ಮಗದೊಂದು ಕಡೆಯಲ್ಲಿ ಮುನಿರತ್ನ ಅವರ ಮೇಲೆ ದಾಳಿಗಳಾಗುತ್ತೆ. ಹೇಗಿದು ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಗೂಂಡಾ ರಾಜ್ಯ ಆಗ್ತಾ ಇದೆಯಾ ಕರ್ನಾಟಕ ಅಂತ ಪ್ರಶ್ನೆ ಮಾಡಿದ್ದಾರೆ. ತುರ್ತು ಪರಿಸ್ಥಿತಿಯನ್ನ ಎದುರಿಸಿದ್ದೀವಿ, ಈಗ ಈ ಗೂಂಡಾಗಿರಿಗೆಲ್ಲ ಹೆದರುವಂತಹ ಪ್ರಮೇಯವೇ ಇಲ್ಲ ಅನ್ನೋದು ಸಿಟಿ ರವಿ ಅವರ ಪ್ರತಿಕ್ರಿಯೆ. ಬಿಜೆಪಿ ಸಭೆ ಮುಗಿದ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮಾಜಿ ಸಚಿವ ಮುನಿರತ್ನವ್ರ ಮೇಲೆ ಹಲ್ಲೆ ಆಗಿದೆಯಂತೆ. ಅದು ನಾನು ಖಂಡಿಸ್ತೇನೆ. ಗೂಂಡಾ ರಾಜ್ಯ ಆಗಿದೆ. ಆ ಗೂಂಡಾಗಿರಿ ನಡೆಸಿದವ್ರ ಮೇಲೆ ತಕ್ಷಣ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತೇನೆ. ತುರ್ತು ಪರಿಸ್ಥಿತಿನೇ ಎದುರಿಸಿದ್ದೇವೆ. ತುರ್ತು ಪರಿಸ್ಥಿತಿ ಎದುರಿಸಿ ಸಂವಿಧಾನದ ರಕ್ಷಣೆ ಮಾಡಿದ್ದೇವೆ, ಪ್ರಜಾಪ್ರಭುತ್ವದ ರಕ್ಷಣೆ ಮಾಡಿದ್ದೇವೆ. ಈ ಗುಂಡಾಗಿರಿಗೆ ಹೆದರೋದಿಲ್ಲ. ಆ ಗುಂಡಾಗಳನ್ನು ತಕ್ಷಣ ಬಂಧಿಸಿ ಕ್ರಮ ಕೈಗೊಳ್ಳುವಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ನೀವು ಗುಂಡಾಗಿರಿ ಮೂಲಕ ಬೆದರಿಸ್ಬೋದು ಅಂತ ಹೇಳಿದರೆ ಆ ಬೆದರಿಕೆಗೆ ಬಗ್ಗೋದಿಲ್ಲ ಅನ್ನುವಂಥ ಎಚ್ಚರಿಕೆ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಸಿಟಿ ರವಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮುನಿರತ್ನ ಅವರ ಮೇಲೆ ನಡೆದಂತಹ ಮೊಟ್ಟೆ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಎಮರ್ಜೆನ್ಸಿಗಳನ್ನು ಫೇಸ್ ಮಾಡಿದ್ದೀವಿ, ಆದರೆ ಗೂಂಡಾ ರಾಜ್ಯವಾಗ್ತಾ ಇದೆಯಾ ಕರ್ನಾಟಕ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮೊಟ್ಟೆ ಎಸೆಯೋದು, ಕಲ್ಲೆಸೆಯೋದು, ಈ ರೀತಿಯ ಅಟ್ಯಾಕ್ಗಳನ್ನು ಮಾಡಿಸೋದು, ಈ ಮೂಲಕವಾಗಿ ಗೂಂಡಾಗಿರಿ ಪ್ರದರ್ಶನವನ್ನು ಮಾಡ್ತಾ ಇದೆ. ಆದರೆ ನಾವಿಂತಹ ಗೂಂಡಾಗಿರಿಗೆಲ್ಲ ಹೆದರುವಂತಹ ಮಾತೇ ಇಲ್ಲ ಅಂತ ಸಿಟಿ ರವಿ ಅವರು ಈ ಪ್ರಕರಣವನ್ನು ಖಂಡಿಸಿದ್ದಾರೆ. ಸೊ ಅವರ ಮೇಲೂ ಕೂಡ ಪೊಲೀಸರ ಮೂಲಕವಾಗಿ ಹಲ್ಲೆ ನಡೆದಂತಹ ವಿಚಾರ ಇಲ್ಲೂ ಕೂಡ ಅದು ಡೆವಲಪ್ಮೆಂಟ್ ಮುಂದುವರೆದಿದೆ, ಬಹಳ ಸದ್ದು ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಈಗ ಮತ್ತೊಬ್ಬ ಬಿಜೆಪಿ ಶಾಸಕನ ಮೇಲೆ ಅಟ್ಯಾಕ್ ಆಗಿದೆ. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಸರ್ಕಾರ ಎತ್ತಸಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಅವರು ಎತ್ತುತ್ತಾ ಇದ್ದಾರೆ. ಮುನಿರತ್ನ ಅವರ ಮೇಲೆ ಮೊಟ್ಟೆ ದಾಳಿ ಮಾಡಿದ್ದೀರಿ, ಬೆದರಿಕೆಗಳನ್ನು ಒಡ್ತೀರಿ ಅನ್ನುವಂತಹ ಆರೋಪಗಳನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಇದೆಲ್ಲದರ ಬೆನ್ನಲ್ಲೇ ಸರ್ಕಾರ ಕಾನೂನು ಎಷ್ಟು ಬಿಗಿಯಾಗಿದೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಸದ್ಯ ಮುನಿರತ್ನ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟರು, ವಿಜೇಂದ್ರ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ಈಗ ಸಿಟಿ ರವಿ ಅವರು ಕೂಡ ಖಂಡಿಸಿದ್ದಾರೆ.